आप सभी दर्शकों का स्वागत है। मैं हूं आपके साथ मुबीना। ಬಹಳ ಸ್ಪಷ್ಟವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. PPP ಮಾಡೆಲ್ ಮೇಲೆ ಮಾಡ್ತಕ್ಕಂಥದ್ದು ಮೊದಲೇ ಮಾಡಬೇಕಾಗಿತ್ತು. ಇಡೀ ರಾಜ್ಯದಲ್ಲಿ ಯಾವುದೂ PPP ಮಾಡೆಲ್ ಮಾಡಿಲ್ಲ. ಆದರೆ ಬಿಜಾಪುರಕ್ಕೆ ನೀವು PPP ಮಾಡೆಲ್ ಮಾಡ್ತಾ ಇದ್ರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮೇರೆಗೆ ಇದು ಜನರಿಗೆ ಸಹಾಯ ಆಗೋದಿಲ್ಲ, ಜನರಿಗೆ ಪುನಃ ಶೋಷಣೆ ಆಗ್ತದೆ. ದಯಮಾಡಿ ಸರ್ಕಾರ ಈ ಪ್ರಸ್ತಾವನೆಯನ್ನು ಕೈ ಬಿಡಬೇಕು ಅಂತೇಳಿ ಸರ್ಕಾರದ ಒಬ್ಬ ಸಚಿವನಾಗಿ ನಾನು ವಿನಂತಿ ಮಾಡ್ತೀನಿ. ಜಿಲ್ಲಾ ಒಬ್ಬ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿವೇದನೆ ಮಾಡ್ಕೊಳ್ತೀನಿ. ಮುಂದೆ ಬರ್ರಿ. ಇಷ್ಟೆಲ್ಲ ಕಾಲೇಜಸ್ಸು ಪ್ರೈವೇಟ್ ಮಾಡಿ ಯಾವ ಕಾಲೇಜು ಏಮ್ಸ್ ಸ್ಟ್ಯಾಂಡರ್ಡ್ನಲ್ಲಿದೆ ಅಂಥ ಕಾಲೇಜಿಗೆ ನೀವು PPP ಮಾಡೆಲ್ ಮಾಡೋದು ಸೂಕ್ತ ಅಲ್ಲ. ನೀವು ಬಾಗಲಕೋಟೆಗೆ ಬೇಕಾದ್ರೆ PPP ಮಾಡೆಲ್ ಮಾಡ್ಬೋದು. ಯಾಕಂದ್ರೆ 30 ಎಕರೆ ಜಮೀನಿದೆ, 35 ಎಕರೆ ಇದೆ ಅವ್ರಿಗೆ. ಅಲ್ಲಿ ಬೇಕಾದ್ರೆ ಮಾಡಿದ್ರೆ ನಡೀತದೆ. ಇಲ್ಲಿ 126 30 ಎಕರೆ 40 ಇರ್ಬೋದು, ಈಗ ಹೆಚ್ಚು ಕಡಿಮೆ 140 ಎಕರೆ ಜಮೀನು ಇಟ್ಕೊಂಡು ಇಲ್ಲಿ ಮೆಡಿಕಲ್ ಕಾಲೇಜ್ ನಡೀತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಾನೇ ಒಬ್ಬ ಸಚಿವನಾಗಿ ಸೃಷ್ಟಿ ಮಾಡಿದ್ದೆ. ಒಂದು ಟ್ರೋಮಾ ಸೆಂಟರ್ ಮಾಡಿದ್ದೆ, ಅದಕ್ಕೂ ಕೂಡ ಸಿಬ್ಬಂದಿ ಕೊಡಲಿಲ್ಲ, ಅನುದಾನ ಕೊಡಲಿಲ್ಲ. ನಾನು ಕ್ಯಾಬಿನೆಟ್ನಲ್ಲಿ ಪ್ರತಿ ಬಾರಿ ಧ್ವನಿ ಎತ್ತಾ ಇದ್ದೀನಿ. ಅಲ್ಲಿಂದ ಕ್ಯಾನ್ಸರ್ ಸೆಂಟರ್ ಮಾಡಿದೆ, ಆಂಕಾಲಜಿ ಸೆಂಟರು, ಅದನ್ನು ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ. ಇದು ಕೂಡ ನನಗೆ ನೋವಿದೆ. ಸೂಪರ್ ಸ್ಪೆಷಾಲಿಟಿ ಬಿಲ್ಡಿಂಗು 300 ಬೆಡ್ಡಿನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿಟ್ಟಿದ್ದೀವಿ. ಮಾಡ್ಯುಲರ್ OTಗಳನ್ನು ಮಾಡಿದ್ದೀವಿ. ಅದನ್ನು ಕೂಡ ಇವತ್ತು ರಾಜ್ಯದ ಜಿಲ್ಲೆ ಜನರಿಗೆ ಉಪಯೋಗ ಆಗದೆ ಇರತಕ್ಕಂಥ ಸ್ಥಿತಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ನನಗೂ ನೋವಿದೆ, ತಾವು ಬರಿಬೋದು. ನಾವು ಹೇಳೋದಕ್ಕೆ ಕ್ಯಾಬಿನೆಟ್ನಾಗೆ ಹೇಳಿದಾಗ ಶರಣ್ ಪ್ರಕಾಶ್ ಆಯ್ತು, ಮಾನ್ಯ ಮುಖ್ಯಮಂತ್ರಿಗಳೇ ಮುಂದಿರ್ತಾರೆ, ಉಪಮುಖ್ಯಮಂತ್ರಿಗಳೇ ಇರ್ತಾರೆ. ಅಲ್ಲ ಸರ್, ದೊಡ್ಡ ರಾಜಕೀಯ ಹಿತಾಸಕ್ತಿ ನಡೆದಿದೆ ಅಂತ ಹೇಳಿ ಇದಾಗಿದೆ. ಅದನ್ನ ಜನರು ಪತ್ರಿಕೆಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಆ ರೀತಿನೂ ಹೇಳೋದಿಲ್ಲ. ಬೇಸಿಕಲಿ ನಾವು ಹಿಂದೆ ಯಾವುದೇ ಮುಖ್ಯಮಂತ್ರಿಗಳಿದ್ದಾಗೂ ಕೂಡ ಬಿಜಾಪುರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ವಿ ಕೇಂದ್ರ ಸರ್ಕಾರಕ್ಕೂ. ಕಡೆಗೆ ನೀವು ರಾಜ್ಯ ಸರ್ಕಾರ ನಿಮ್ಮ ಮೆಡಿಕಲ್ ಕಾಲೇಜ್ ಮಾಡದಿದ್ರೆ ಏಮ್ಸ್ ಬಿಜಾಪುರ ಕೊಡಿ ಅಂತೇಳಿ ಕೂಡ ನಾವು ಹೇಳಿದ್ವಿ. ಆದರೆ ಇನ್ನು ಜಿಲ್ಲಾ ಸಂಸದರು ಕೂಡ ನಾನು ಅವರಲ್ಲಿ ವಿನಂತಿ ಮಾಡ್ಕೊತೀನಿ, ಅವರು ಧ್ವನಿ ಎತ್ತಿ ಗೋಳಗುಮ್ಮಟ ಹತ್ರ ಕಟ್ಟಕ್ಕಾಗಂಗಿಲ್ಲ, ಅಟ್ಲೀಸ್ಟ್ ಏನ್ ಸರಿ ಒಂದು ತಂದು ಕೊಟ್ರೆ ಸಾಕು. ಅದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ. ನಮ್ಮ ಆಸೆ ಬಿಜಾಪುರ್ಗೆ ಒಂದು ಮೆಡಿಕಲ್ ಕಾಲೇಜ್ ಆಗ್ಬೇಕನ್ನೋ ಉದ್ದೇಶ ಇಷ್ಟೇ. ನಮ್ಮ ಜನ ಒಂದು ಭ್ರಮೆಯಲ್ಲಿದ್ದಾರೆ. ಏನಾರ ಒಂದು ಆಕ್ಸಿಡೆಂಟ್ ಆದರೆ ಸಾಂಗ್ಲಿಗೆ ಹೋಗೋದು, ಶೋಲಾಪುರ್ಗೆ ಹೋಗೋದು, ಮಿರಜ್ಗೆ ಹೋಗೋದು ಮಾಡ್ತಾರೆ. ಇದು ತಪ್ಪಬೇಕು ಅನ್ನೋದೇ ಉದ್ದೇಶದಿಂದ ನಾವು ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಪ್ರಪೋಸ್ ಮಾಡಿದ್ದೆ. ಆದರೆ ದುರ್ದೈವಶ ನನಗೆ ಸಹಕಾರ ಸಿಗಲಿಲ್ಲ ನಮ್ಮ ಜಿಲ್ಲಾ ಶಾಸಕರಿಂದ, ಸಚಿವರಿಂದ. ಅಫ್ಕೋರ್ಸ್ ಇದು ನೋಡೋಣ, ಹಣೆ ಬರ. ನಾವಂತರೂ ಇವತ್ತಿಗೂ ಅದೇ ಪ್ರಯತ್ನದಲ್ಲಿದ್ದೀವಿ. ಆಸಂಗಿ ಅವ್ರು ಏನಾರೇ ವಿಶೇಷ ಪ್ರಯತ್ನ ಮಾಡಿದರೆ ಇರ್ಬೋದು, ಅದನ್ನು ಇದ್ರೂ ಅವರಲ್ಲಿ ನಾನು ಹೇಳ್ತೀನಿ, ನೀವು ಯಾರು ಹೆಸರು ಹಾಕ್ತೀರಿ ಹಾಕ್ರಿ, ಆದರೆ ಬಿಜಾಪುರದಲ್ಲಿ ಈ ಕಾಲೇಜ್ ಮಾಡಿ. ಆ ಕ್ರೆಡಿಟ್ ಸಲುವಾಗಿ ನಾನು ಎಂದೂ ಬಡದಾಡಿಲ್ಲ. ನನಗೂ ಹಂಗೆ ಅನಿಸ್ತಾ ಇದೆ. ಆರ್ಥಿಕ ಪರಿಸ್ಥಿತಿಗೆ ಇದಕ್ಕೇನು ಸಂಬಂಧ ಇಲ್ಲ. ಇದು ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳ್ಕೊಂಡಿವಿ ನಾವು. ಈಗ PPP ಬೇಕು?
ಅವೆಲ್ಲ ಬೇಡ, ಸಂಘರ್ಷಕ್ಕೆ ನಾನು ಹೋಗೋದಿಲ್ಲ. ನನಗೇನಿಲ್ಲಪ್ಪ, ನನಗೆ ಇಷ್ಟೇ. ಈಗಲೂ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಪ್ರಾರಂಭದಿಂದನೂ ಏನ್ಸಾದ್ರೂ ಬಿಜಾಪುರಕ್ಕೆ ಬರಬೇಕು. ಯಾಕಂದರೆ ಅದು ರಾಯಚೂರಕ್ಕೆ ಹಿಂದೆ ಬಂಗಾರಪ್ಪನವರು ಓಪೆಕ್ ಕಾಲೇಜ್ ಮಾಡಿಕೊಟ್ರು, ಓಪೆಕ್ ಮೆಡಿಕಲ್ ಕಾಲೇಜ್ ಮಾಡಿಕೊಟ್ರು, ಓಪೆಕ್ ಹಾಸ್ಪಿಟಲ್ ಮಾಡಿದರು. ಅಲ್ಲಿ ಅವರು ಒಂದು ಹಂತದಲ್ಲಿದ್ದಾರೆ. ಧಾರವಾಡದಲ್ಲಿ ಸಿಕ್ಕಾಪಟ್ಟೆ 2-3 ಮೆಡಿಕಲ್ ಕಾಲೇಜ್ ಇದ್ದಾವೆ, ಫೆಸಿಲಿಟಿ ಇದೆ. KMC ಇಸ್ ದ ಬಿಗ್ಗೆಸ್ಟ್ ಹಾಸ್ಪಿಟಲ್ ಇನ್ ಕರ್ನಾಟಕ. ಅಲ್ಲಿ IITನೂ ಇದೆ. ಆದರೆ ಇಡೀ ಉತ್ತರ ಕರ್ನಾಟಕದ ಕೊನೆ ಜಿಲ್ಲೆ ಇದು, ಮಹಾರಾಷ್ಟ್ರ ಗಡಿ ಹೊಂದ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಬಡವರು ಏನಾಗ್ತಾ ಇದೆ ಅಂದರೆ ಮಿರಜ್ ಸಾಂಗ್ಲಿ ಮೇಲೆ ಅವಲಂಬಿತರಾಗ್ತಾ ಇದ್ದಾರೆ. ಇದು ದುರ್ದೈವ. ಜೊತೆಗೆ ನಾನು ಇನ್ನೂ ಒಂದು ಸಾಧನೆ ಮಾಡಿ ತೋರಿಸಿದೆ. ಏನಪ್ಪ ಅಂದರೆ MCH ಹಾಸ್ಪಿಟಲ್ ಬಿಜಾಪುರ್ನಲ್ಲಿ ಇರಲಿಲ್ಲ ಮೊದಲು. 150 ಬೆಡೆಡ್ MCH ಹಾಸ್ಪಿಟಲ್ ಮಾಡಿದ ಮೇಲೆ ಇಡೀ ಬಿಜಾಪುರ ಬಡವರಿಗೆ ಅದು ಅನುಕೂಲ ಆಯ್ತು. ಇವತ್ತಿಗೂ 30ರಿಂದ 35, 40, 50 ಹೆರಿಗೆಗಳು ಕಾಯ್ತಾ ಇರ್ತಾವೆ. ಅಷ್ಟು ಜನ ಬಿಜಾಪುರ್ ಸಿವಿಲ್ ಹಾಸ್ಪಿಟಲ್ ಹ್ಯಾಸ್ ಬೀನ್ ರೆಕಗ್ನೈಸ್ಡ್ ಆಸ್ ಎ ಬೆಸ್ಟ್ ಹಾಸ್ಪಿಟಲ್ ಇನ್ ಸ್ಟೇಟ್ MCHನಲ್ಲಿ. ಮತ್ತು ಒಂದು ಸರ್ತಿ ಸೆಕೆಂಡು ಫಸ್ಟು ಕೂಡ ಬಂದಿದೆ. ಅಂಥ ಆಸ್ಪತ್ರೆ ನಮ್ಮ ಕೈಯಲ್ಲಿ ಇದ್ದಾಗ ಮತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗಿಗೂ ನಾವು ಹೆಚ್ಚು ಕಡಿಮೆ 390 ಕೋಟಿ ಖರ್ಚು ಮಾಡಿದ್ದೀವಿ. ಮತ್ತು ಕಾಲೇಜ್ ಮಾಡೋಕ್ಕೆ ನರ್ಸಿಂಗ್ ಕಾಲೇಜ್ ಕೂಡ ನಾನು ಮಾಡಿದ್ದೀನಿ, ಪ್ಯಾರಾಮೆಡಿಕಲ್ ಕಾಲೇಜಸ್ ಮಾಡಿದ್ದೀನಿ ಸಿವಿಲ್ ಹಾಸ್ಪಿಟಲ್ನಲ್ಲಿ. ಇನ್ನು ನೀವು ಮೆಡಿಕಲ್ ಕಾಲೇಜ್ ಮಾಡದೇ ಇದ್ದರೆ ನಿಮ್ಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ವಿನಂತಿ ಮಾಡ್ಕೊಳ್ತೀನಿ. ಅದು ನೀವು ಬೇರೆ ಮತ್ತು ನನಗೆ ಅವರಿಗೆ ಸಂಘರ್ಷಕ್ಕೆ ಹೋಗಬೇಡ್ರಿ, ನೀವು ಅವ್ರಿಗೆ ಕೇಳ್ರಿ. ನಾನು ಓಕೆ, ಅದರಲ್ಲಿ ಏನಿದ್ರೆ ಮಾಡೋಣ, ಅದಕ್ಕೇನಿದೆ. ಜಿಲ್ಲಾ ಹಿತಾಸಕ್ತಿಗಲ್ಲ, ನಾನು ಕ್ಯಾಬಿನೆಟ್ನಲ್ಲಿ ಭಾಳ ಸರ್ತಿ ಹೇಳಿದ್ದೀನಿ, ಬಿಜಾಪುರ ಮೆಡಿಕಲ್ ಕಾಲೇಜು ಭಾಳ ಅನಿವಾರ್ಯ, ಅವಶ್ಯಕತೆ ಎರಡೂ ಇದೆ. ಮತ್ತು ಇನ್ನೊಂದು ನಿಮ್ಗೆ ಆಶ್ಚರ್ಯ ಸಂಖ್ಯೆ ಹೇಳ್ಬೇಕಂದ್ರೆ ಅದಕ್ಕೆ ನೀರಿನ ಕೊರತೆ ಕೂಡ ಇಲ್ಲ. ತಾಸ್ಗೋಡಿ ನೀರನ್ನೇ ನಾನು ಒಯ್ದು ಸಿವಿಲ್ ಹಾಸ್ಪಿಟಲ್ಗೆ ಡಂಪ್ ಮಾಡಿದ್ದೀನಿ. ಮತ್ತು ಅಲ್ಲಿ ಒಂದು ಮಾಡರ್ನ್ ಗಾರ್ಡನ್ ಕೂಡ ಮಾಡಿಕೊಟ್ಟೀನಿ ನಾನು. ಹೆಚ್ಚು ಕಡಿಮೆ 3ರಿಂದ 4 ಕೋಟಿ ಖರ್ಚು ಮಾಡಿ ಒಂದು ಗಾರ್ಡನ್ ಮಾಡಿಕೊಟ್ಟೀನಿ. ಅಷ್ಟು ಫೆಸಿಲಿಟಿ ಅಲ್ಲಿದ್ದಾಗ ಅಲ್ಲಿಂದ ಆಯುರ್ವೇದ ಆಸ್ಪತ್ರೆನೂ ಕಟ್ಕೊಟ್ಟೀನಿ. ಆಯುರ್ವೇದ ಆಸ್ಪತ್ರೆ ಬಿಲ್ಡಿಂಗ್ ನಾನೇ ಉದ್ಘಾಟನೆ ಮಾಡಿಲ್ಲ, ಅವರೇ ಮಾಡ್ಕೊಳ್ಳಿ, ನಂದು ಅಭ್ಯಂತರ ಇಲ್ಲ. ಸರ್, ಈಗ ಸಂಘರ್ಷದ ಸಂದರ್ಭ ಬಂತು, ಜನಪರವಾಗಿ ನಿಲ್ಬೇಕಂದ್ರೆ ತಾವು ಯಾರ ಪರವಾಗಿ ನಿಲ್ತೀವಿ? ನಾ ಸಿವಿಲ್ ಆಸ್ಪತ್ರೆ ಪರವಾಗಿ ನಿಲ್ತೀನಿ. PPP ಬೇಡ. PPP ಇಂದ ಕಷ್ಟ ಆಗ್ತದೆ, ನಾಳೆ ಬಡವ್ರಿಗೆ ಶೋಷಣೆ ಆಗ್ತದೆ. ನಾನು ಅವಾಗೇ ಬರೆದಿದ್ದೆ, MCAದವ್ರಿಗೂ ಬರೆದಿದ್ದೆ. ಮತ್ತೀಗ ನಾನು ಮೊನ್ನೆ ಸಂಸದರಿಗೆ ಒಂದು ಪತ್ರ ಬರೀತಾ ಇದ್ದೀನಿ, ನೀವು ಅಟ್ಲೀಸ್ಟ್ ಏಮ್ಸ್ ಆದರೂ ತೊಗೊಂಡ್ಬನ್ನಿ ಅಂತ. ಶರಣ ಪ್ರಕಾಶ್ ಪಾಟೀಲ್ ನಿಮಗೆ ಜೂನಿಯರ್ ಅದಾರು, ಇವ್ರ ಪೊಲೀಸ್ ಪ್ರೆಷರ್ ಹಾಕಿ ಮಾಡಿಸಿ, ಡ್ರಾಪ್ ಮಾಡಿಸಿ. ಸರ್, ನಾನು ಮುಖ್ಯಮಂತ್ರಿಗಳಿಗಿಂತಲೂ ದೊಡ್ಡವ್ರು ಯಾರಿಲ್ಲಲ್ಲ, ಅವ್ರಿಗೆ ನಿವೇದನೆ ಮಾಡ್ಕೊಂಡ್ಮೇಲೆ ಇನ್ನು ಶರಣ್ ಪ್ರಕಾಶ್ ಅವ್ರು ಏನು ಪಾಪ. ರಿಸಲ್ಟ್ ಬರ್ಬೇಕಂತ PPP ಮಾಡ್ತಾರೆ ಅಂತ ಅನ್ಸುತ್ತೆ. ಪರ್ಟಿಕ್ಯುಲರ್ ಮನುಷ್ಯಗೆ ಪ್ರಾಮಿಸ್ ಮಾಡ್ಯಾರ ಅಂತ ಸುದ್ದಿ ಅದ. ಇದೇನು ಪ್ರಾಮಿಸ್ ಮಾಡಿದ್ದಾರೆ, ನಾವು ಮಾಡೇ ಕೊಡ್ಬೇಕು ನಿಮಗೆ ಅಂತ. ಯಾರಿಗೂ ನಾನಿರುವಾಗ, ನಾನು ಹೆಲ್ತ್ ಮಿನಿಸ್ಟರ್ ಆಗಿರುವಾಗ ಅದನ್ನು 100% ಮಾಡ್ತೀವಿ, ಸಹಾಯ ಮಾಡ್ತೀನಿ ಅಂತೇಳಿ ನನಗೆ ಕುಮಾರಸ್ವಾಮಿ ಅವರು ಹೇಳಿದ್ರು. ಬಟ್ ಅದು ಪಾಪ ಅವ್ರು ಸ್ವಲ್ಪ ಮಟ್ಟಿಗೆ ಸಹಾಯನೂ ಮಾಡಿದ್ರು ನನಗೆ. ಈಗ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಈ ಜಾತ್ಯತೀತ ರಾಷ್ಟ್ರ ಅಂತೇಳಿ ನಾವು ಕರ್ಕೊಂಡ್ಮೇಲೆ ಈ ಸಣ್ಣ ಸಣ್ಣ ವಿಚಾರಗಳಿಗೆ ಒತ್ತು ಕೊಡಬಾರ್ದು ನಾವು ಯಾರು. ओके। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।